ಮೀಶೋದಲ್ಲಿ 630 ಕೊಟ್ಟು ಈ ಒಂದು ಬ್ಯಾಗ್ ತಗೊಂಡೆ. ಲ್ಯಾಟ್ರಿ ಬೆಳಗ್ಗೆನೆ ಈ ಒಂದು ರೆಸಿಪಿ ಮಾಡ್ಕೊಂಡು ಕುಡಿದ್ರಂತೂ ಹೆಲ್ತಿಗೆ ತುಂಬಾನೇ ಬೆನಿಫಿಟ್ ಅನ್ಸುತ್ತೆ. ದಿಶು ಇಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದಾಳೆ. ಓಕೆನಾ ನೋಡಿ ಚಿನ್ನಿ, ಚಿನ್ನಮ್ಮ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿಲ್ಲಿ ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೆ. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಬೆಳಗ್ಗೆ ಎದ್ದೊಳಕ್ಕೆ ಆಗೋದಿಲ್ಲ. ಹಂಗಾಗಿ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗ್ಬಿಟ್ಟಿದೆ. ಇವಾಗ ನಾಷ್ಟ ಏನೋ ಮಾಡೋದಕ್ಕಾಗೋದಿಲ್ಲ. ಒಂದೇ ಸಲ ಅಡುಗೆ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಸ್ವಲ್ಪ ರಾಗಿ ಮಾಲ್ಟ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಇವಾಗ ಮಾಲ್ಟ್ ಪೌಡರ್ನ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೆ. ಅಮ್ಮಮ್ಮನಿಗೆ 15 ದಿನ ಹೋಗಿದ್ನಲ್ಲ, ಹಂಗಾಗಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಹೋಗಿದ್ದೆ. ಇವಾಗ ನಾನು, ಪಾಪು ಮತ್ತು ನನ್ನ ಹಸ್ಬೆಂಡು 3 ಜನ ಇರೋದು. ದಿಶುನ ಅಮ್ಮ ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಹಂಗಾಗಿ 3 ಜನಕ್ಕೆ ಇಲ್ಲಿ ರಾಗಿ ಮಾಲ್ಟ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪನ್ನು ಕುಡಿತಾಳೆ 1 ಲೋಟ. ಸೊ ಅದಕ್ಕೆ ಇಲ್ಲಿ 3 ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಗ್ಲಾಸ್ ಅಷ್ಟು ರಾಗಿ ಮಾಲ್ಟ್ ಹಾಕ್ಬಿಟ್ಟು ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಗಂಟೇನು ಬೀಳೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಮಿಕ್ಸ್ ಎಲ್ಲ ಮಾಡಿಕೊಂಡು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ಸೊ ಆಲ್ರೆಡಿ ನಾವು ರಾಗಿ ಮಾಲ್ಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ. ಇವಾಗ ರುಚಿಗೆ ತಕ್ಕಷ್ಟು ಹಾಕೋತೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ರೆಡಿ ಆಗುತ್ತೆ. ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇನೆ. ಬೆಳಗ್ಗೆನೆ ಹೆಲ್ತಿಯಾಗಿ ಏನಾದರೂ ಒಂದು ರೆಸಿಪಿ ಮಾಡ್ಕೋಬೇಕು ಅಂದರೆ ಈ ರೀತಿ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿ. ಇವಾಗಂತೂ ಜೀನಿ ರಾಗಿ ಮಾಲ್ಟ್ ಪೌಡ್ರೂ ಕೂಡ ಬರ್ತಾ ಇರುತ್ತೆ. ಸೊ ನಮ್ಮಮ್ಮ ಒಂದ್ಸಲ ತಂದಿದ್ರು 1/2 kgಗೆ 400 ರುಪೀಸ್ ಏನೋ ಪೇ ಮಾಡಿ ತೊಗೊಂಡಿದ್ರು. ಸೊ ಹಂಗಾಗಿ ಅಷ್ಟೊಂದು ಇನ್ವೆಸ್ಟ್ ಮಾಡೋದಕ್ಕಿಂತ ನಾವೇ ಮನೇಲಿ ಎಲ್ಲ ಥರ ಕಾಳು ಬೇಳೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮನೆಯಲ್ಲೇ ಈ ರೀತಿ ರಾಗಿ ಮಾಲ್ಟ್ನ ಮಾಡಿಟ್ಕೊಂಡಿದ್ವಿ. ಇದ್ರ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರಾಗಿ ಮಾಲ್ಟು 1 ಲೋಟ ನೀವು ಕುಡಿದ್ರೆ ಆಲ್ಮೋಸ್ಟ್ ಒಂದು 2 ರಿಂದ 3 ಗಂಟೆವರೆಗೂ ಹಶ್ವಾಗೋದಿಲ್ಲ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಬ್ಯಾಕ್ ಪೇನಿಗಂತೂ ತುಂಬಾ ಯೂಸ್ ಆಗುತ್ತೆ. ನಾನು ಕೆಲವೊಂದಷ್ಟು ತಿಂಗಳಿಂದ ಇದನ್ನು ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈ ರೀತಿ ಒಂಚೂರು ಗಂಟು ಇಲ್ಲದೆ ರೀತಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊತಾ ಇರಬೇಕು. ಈ ರೀತಿ ತಿರುಗಿಸ್ಕೊತಾ ಇದ್ದರೆ ಗಂಟೆನೂ ಬೀಳೋದಿಲ್ಲ. ನೀವೇನಾದ್ರು ಈ ಥರ ಸೌಟ್ ಆಡಿಸಿಲ್ಲ ಅಂದರೆ ಬೇಗನೆ ಗಂಟು ಬೀಳುತ್ತೆ. ಸೊ ಇದು ಕುದಿಯೋ ಟೈಮಲ್ಲಿ ನೀವು ಆರಾಮಾಗಿ ಹಾಗೆ ಬಿಟ್ರೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಏನೊಂದು 5 ನಿಮಿಷದಲ್ಲೆಲ್ಲ ಈ ರಾಗಿ ಮಾಲ್ಟ್ ರೆಡಿ ಆಗುತ್ತೆ. ನೋಡ್ಬೋದು ಆಲ್ಮೋಸ್ಟ್ ಇದು ಆಗಿದೆ. ಈ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಡ್ಕೊತೀನಿ. ಸೊ ಇದಾಗಿದೆ. ಇವಾಗ ಒಂದು ಸ್ವಲ್ಪ ಮೊಸರನ್ನ ಒಂದು ಸಲ ಮಿಕ್ಸಿಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಮಜ್ಜಿಗೆ ಥರ ಆಗಿರುತ್ತೆ. ಸೊ ನಾನು ಬಿಸಿದೇ ಕುಡಿತೀನಿ. ಇವಾಗಂತೂ ತಣ್ಣಗಾದ್ಮೇಲೆ ಕುಡಿಯೋದಕ್ಕಾಗೋದಿಲ್ಲ, ಏಕೆಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಲೋಟ ಮೊಸರು ತೊಗೊಂಡು ಅದಕ್ಕೆ ಒಂದು 2 ರಿಂದ 3 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡ್ಕೊಬಿಟ್ರೆ ಮಜ್ಜಿಗೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೂ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟಿದ್ದೆ ಮೊದಲೇ. ಸೊ ಇವಾಗ ಈ ಒಂದು ರಾಗಿ ಗಂಜಿಗೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಅಂಬಲಿ ರೆಡಿ ಆಗುತ್ತೆ. ಬೆಳಗ್ಗೆನೇ ಈ ರೀತಿ 1 ಲೋಟ ಕುಡಿದ್ರೆ ಅಂತೂ ಒಂಥರ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ನೀವು ಮಾಡ್ಕೊಂಡು ಕುಡೀರಿ. ಈ ಬೇಸಿಗೆ ಕಾಲಕ್ಕಂತೂ ಈ ರಾಗಿ ಅಂಬಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನಂತೂ ನನ್ನ ಮಗಳು ತುಂಬಾ ಇಷ್ಟಪಟ್ಟು ಕುಡಿತಾಳೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನು ಇಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಈ ರಾಗಿ ಅಂಬಲಿ ಜೊತೆ ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನನ್ನ ಹಸ್ಬೆಂಡಿಗೆ ಕೊಡೋಣ ಅಂದ್ಬಿಟ್ಟು ಈ ರೀತಿ ಪ್ಲೇಟ್ ಡೆಕೋರ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಾದಮೇಲೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಅಮ್ಮರ ಮನೆಗೆ ಹೋದಾಗ 15 ದಿನ ಫುಲ್ಲು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿರೋದ್ರಿಂದ ಫೇಸು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಫೇಸ್ ಎಲ್ಲ ಬಿಸಿಲಿಗೆ ಕಪ್ಪಾಗಿತ್ತು ಅಂತಲೇ ಹೇಳ್ಬೋದು. ಹಂಗಾಗಿ ಇಲ್ಲಿ ಮನೇಲೇ ಒಂದು ಪ್ಯಾಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಎವರಿ ಯೂತ್ದು ಪೀಲ್ ಅಪ್ ಮಾಸ್ಕ್ ಬರುತ್ತಲ್ಲ, ಅದು 15 ರೂಪಾಯಿದೇನೋ ಬರುತ್ತೆ. ಸೊ ಅದನ್ನು ತಂದಿಡ್ಕೊಂಡಿದ್ದೆ. ಸೊ ಹಂಗೆ ಇತ್ತು ಮನೆಯಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 2 ರೂಪಾಯಿದು ಸನ್ರೈಸ್ ಕಾಫಿ ಪುಡಿ ಬರುತ್ತಲ್ಲ, ಅದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಒಂದು ಪೂರ್ತಿ ಹಾಕೋಬಿಡಿ, ಅದರಲ್ಲಿ ಒಂದು ಅರ್ಧ ಪ್ರಮಾಣದಷ್ಟು ಹಾಕ್ಕೊಳ್ಳಿ. ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪೀಲ್ ಅಪ್ ಮಾಸ್ಕು ಮತ್ತು ಕಾಫಿ ಪುಡಿ ಎರಡನ್ನೂ ಕೂಡ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು, ಸೊ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಫೇಸು ಸ್ವಲ್ಪ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸಕ್ಕರೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದವರು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋಬೋದು. ಇದಿಷ್ಟು ಹಾಕೋದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮೇಕಪ್ ಏನೂ ಇರಬಾರ್ದು. ಸೊ ನೋಡ್ಬೋದು ಫೇಸ್ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದೆ. ಹಂಗಾಗಿ ಇವಾಗ ಇದನ್ನು ರೆಮಿಡಿ ಮಾಡಿಕೊಂಡು ಸ್ವಲ್ಪ ಹಚ್ಕೋತಾ ಇದ್ದೀನಿ.
ಸೊ ಹೊರ್ಗಡೆ ಬಿಸಿಲಿಗೆ ಹೋಗ್ಬಿಟ್ಟು ಬಂದರೆ ಅಂತೂ ಈ ಬೇಸಿಗೆ ಕಾಲದಲ್ಲಂತೂ ಸಿಕ್ಕಾಬಟ್ಟೆ ಟ್ಯಾನ್ ಆಗಿಬಿಡ್ತೀವಿ. ಸೊ ಹಂಗಾಗಿ ವೀಕ್ಲಿ ಒನ್ ಟೈಮ್ ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಮಾಡ್ಕೊತಾ ಇದ್ದರೆ ಸ್ವಲ್ಪ ಫೇಸು ಕೂಡ ನೀಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈ ಪ್ಯಾಕ್ ರೆಡಿ ಆಗಿದೆ. ಇದು ಒಬ್ರಿಗೆ ಮಾತ್ರ ಯೂಸ್ ಮಾಡ್ತಾ ಇರೋದು. 15 ರೂಪಾಯಿ ಪ್ಯಾಕೆಟಲ್ಲಿ ಒಬ್ರಿಗೆ ಅಷ್ಟೇ ಆಗೋದು. ಒಂದು ಫೇಸು ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೋಬೋದು. ನೀವೇನಾದರೂ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತಗೊಳ್ಳಿ. ನಾನಿಲ್ಲಿ ಬ್ರಷ್ಷು ಎಲ್ಲ ಇಟ್ಬಿಟ್ಟಿದ್ದೆ, ಅರ್ಜೆಂಟಿಗೆ ಸಿಕ್ಕಿರಲಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ಕೈಯಲ್ಲೇ ಹಚ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ತಿಕ್ಕಾಗಿ ಹಚ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಎಲ್ಲ ಹಚ್ಕೊಂಡು ಆಮೇಲೆ ತೋರಿಸ್ತೀನಿ. ಈ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗುತ್ತೆ. ಅದು ಫುಲ್ಲು ಡ್ರೈ ಆಗಬೇಕು. ಇದೊಂಥರ ಪೀಲ್ ಅಪ್ ಮಾಸ್ಕು 10 ನಿಮಿಷಕ್ಕೆಲ್ಲ ವಾಶ್ ಮಾಡಿಕೊಂಡ್ರೆ ಅಷ್ಟು ಗ್ಲೋನೆಸ್ ಬರೋದಿಲ್ಲ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬೇಕು. ಸೊ ಹಂಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಇದನ್ನೆಲ್ಲ ಅಷ್ಟರಲ್ಲಿ ತೊಳ್ಕೊಂಡು ಬಿಡೋಣ. ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಈಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅದಾದಮೇಲೆ ನಾನು ಮತ್ತೆ ಅದು ಫುಲ್ಲು ಡ್ರೈ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮಧ್ಯಾಹ್ನ ಆಗಿತ್ತು. ನನ್ನ ಮಗಳು ದೋಸೆ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಈ ಒಂದು ಎಣ್ಣೆ ಸ್ಪ್ರೇ ಬಾಟ್ಲು ನನ್ನ ಹಸ್ಬೆಂಡ್ ನನ್ನ ಅಮ್ಮ ಮನೆಗೆ ಹೋದಾಗ ತರಿಸ್ಕೊಂಡಿದ್ರು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ರೀಸನಬಲ್ ಪ್ರೈಸಲ್ಲಿ ತೊಗೊಂಡಿದ್ರು. ಮೀಶೋದಲ್ಲಿ ತೊಗೊಂಡಿದ್ರಂತೆ. ಸೊ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಅವಳಿಗೆ ಇವಾಗ ಯಾರೂ ಇಲ್ವಲ್ಲ ಆಟ ಆಡೋದಕ್ಕೆ, ಹಂಗಾಗಿ ಸುಮ್ಮನೆ ಏನಾದರೂ ತಿಂತಾ ಇರಬೇಕು ಅನಿಸುತ್ತೆ. ಸೊ ಫ್ರಿಜ್ಜಲ್ಲಿ ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ತೊಗೊಬಂದು ಕೊಟ್ಟಿದ್ಲು ಅಮ್ಮ, ಒಂದು ದೋಸೆ ಹಾಕ್ಕೊಡಿ ಅಂದ್ಬಿಟ್ಟು. ಸೊ ಹಂಗಾಗಿ ಇಲ್ಲಿ ದೋಸೆನ ಹಾಕೋತಾ ಇದ್ದೀನಿ. ಸೊ ದೋಸೆಗೆ ನೆನೆ ಇಡ್ದೆ ಸ್ವಲ್ಪ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಡ್ತಾ ಇದ್ದೀನಿ. ಚಿನ್ನಮ್ಮ ಪ್ಲೀಸ್ ಮಾಡಿ. ದಿಶು ಇಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದಾಳೆ. ಟಿ ವಿ ನೋಡಿಕೊಂಡು ಆರಾಮಾಗಿ ಇವಾಗ ತಿಂಡಿ ಮಾಡಬೇಕು. ತಿಂಡಿ ಅಂದರೆ ಮಧ್ಯಾಹ್ನದ ದೋಸೆ ಇದು. ಹಾಯ್ ಮಾಡಿ ಚಿನ್ನಿ. ಸೊ ಇವಾಗ ನಾನು ಪೀಲ್ ಅಪ್ ಮಾಸ್ಕ್ ಏನು ಹಾಕ್ಕೊಂಡಿದ್ದೆ ಅದು ಫುಲ್ಲು ಡ್ರೈ ಆಗಿದೆ. ಸೊ ನಾನಿಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ಫುಲ್ಲು ಡ್ರೈ ಆಗಿದೆ. ಸೊ ಮಾಡೋದಕ್ಕೂ ಬರೋದಿಲ್ಲ, ನೋಡ್ಬೋದು ಇಲ್ಲಿ. ಸೊ ಈ ಥರ ಆದಮೇಲೆ ನೀವು ರಿಮೂವ್ ಮಾಡಿದ್ರೆ ಒಂಥರ ನೀಟಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸ್ವಲ್ಪ ಚಿಕ್ಕ ಚಿಕ್ಕದು ಏನಾದರೂ ಹೇರ್ ಇದೆ ಅದನ್ನು ಕೂಡ ನೀಟಾಗಿ ಬಂದುಬಿಡುತ್ತೆ. ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಸೊ ಇದೊಂದು ಸ್ವಲ್ಪ ನಾನು ತೆಗಿಲಿಕ್ಕೆ ಕಷ್ಟನೇ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಫೇಸೇನು ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು 10 ನಿಮಿಷ ಇಲ್ಲ ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಫೇಸ್ನ ವಾಶ್ ಮಾಡ್ಕೋತೀನಿ. ಸೊ ಬೆಳಗ್ಗೆ ಒಂದು ಮೀಶೋದಲ್ಲಿ ಈ ಒಂದು ಬ್ಯಾಗ್ ಪಾರ್ಸಲ್ ಬಂದಿತ್ತು. ತುಂಬ ದಿನದಿಂದ ಈ ಒಂದು ಬ್ಯಾಗ್ ತೊಗೋಬೇಕು ಅಂದ್ಕೊಂಡಿದ್ದೆ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಇದೊಂಥರ ತುಂಬ ವೈರಲ್ ಆಗಿಬಿಟ್ಟಿತ್ತು. ಲೆದರ್ ಬ್ಯಾಗು ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸೈಡ್ ಬಂದ್ಬಿಟ್ಟು ಲ್ಯಾಪ್ಟಾಪ್ ಎಲ್ಲ ಇಟ್ಕೋಬೋದು, ಇಲ್ಲ ಬುಕ್ಸ್ ಏನಾದರೂ ಇಟ್ಕೋಬೋದು, ಇಲ್ಲ ಮಕ್ಕಳದ್ದು ಏನಾದ್ರು ಐಟಮ್ಸ್ ಇಟ್ಕೋಬೋದು. ಇನ್ನೊಂದು ಸೈಡು ಈ ರೀತಿ ಪೆನ್ನು ಅಥವಾ ಮೇಕಪ್ ಬ್ರಷ್ ಎಲ್ಲ ಇಡಲಿಕ್ಕೆ ಕೊಟ್ಟಿದ್ದಾರೆ. ಈವನ್ ಮೊಬೈಲ್ ಪೌಚ್ ಕೂಡ ಇಟ್ಕೋಬೋದು. ಫ್ರಂಟಲ್ಲಿ ಈ ರೀತಿ ಚಿಕ್ಕದಾಗಿ ಪಾಕೆಟ್ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಕಾಯಿನ್ಸು ಇಲ್ಲ ಇವಾಗ ಸಡನ್ನಾಗೆ ಒಂದು ಆಧಾರ್ ಕಾರ್ಡು, ಬಸ್ಸಲ್ಲಿ ಹೋಗ್ಬೇಕಾರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಪ್ರಾಡಕ್ಟ್ ವರ್ತು ಅನ್ನಿಸ್ತು. ಇದಕ್ಕೆ ನಾನು ಪೇ ಮಾಡಿದ್ದು 632 ರೂಪಾಯಿಗೆ ಈ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಪೇಸ್ ನೋಡ್ಬೋದು ಎಷ್ಟೊಂದಿದೆ. ಮಕ್ಕಳು ಐಟಮ್ಸು ನಾವು ಇಟ್ಕೊಳ್ಳಿಕ್ಕೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಎರಡು ಮಾತೆಲ್ಲ ಅಷ್ಟು ಚೆನ್ನಾಗಿದೆ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಮಿರರಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಟ್ಕೊಳ್ಲಿಕ್ಕೆ ಸ್ವಲ್ಪ ವೆಯ್ಟ್ ಅಂತ ಅನ್ನಿಸ್ತಾ ಇದೆ. ಅದರ ಲೆದರ್ ಅಲ್ವಾ, ಸ್ವಲ್ಪ ಹಂಗಾಗಿ ವೆಯ್ಟ್ ಅನಿಸುತ್ತೆ. ಬಟ್ ಜಾರೋದಿಲ್ಲ, ತುಂಬ ಚೆನ್ನಾಗಿದೆ ಹಾಕ್ಕೊಳ್ಲಿಕ್ಕೆ. ಸೊ ಈ ರೀತಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಯುನಿಕಾಗಿ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೋ ನಾನೇ ಹಾಕಿರೋದು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಕೈಯಲ್ಲಿ ಇಟ್ಕೊಳ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.